Hi guys, WhatsApp, Facebook, Instagram, guys, welcome to today's vlog. ಅಲ್ಲ ವೀಕೆಂಡ್ ವ್ಲಾಗ್. ಸೊ ಇವತ್ತು ನಾವು ಸಿದ್ದರ ಬೆಟ್ಟ ಅನ್ನೋ ಒಂದು ಜಾಗಕ್ಕೆ ಹೋಗ್ತಿದ್ದೀವಿ. ನಾನು ನಮ್ಮಮ್ಮ ನಮ್ಮಪ್ಪ ಮೂರೇ ಜನ. ಓಕೆ, ಸೊ ಇವತ್ತಿನ ಬ್ಲಾಗ್ನ ಶೂಟ್ ಮಾಡೋಣ. ಓಕೆ, ಇಡೀ ಇವತ್ತಿನ ದಿನ ಏನೇನು ಮಾಡ್ತೀವಿ ಪೂರ್ತಿ ವ್ಲಾಗ್ ಶೂಟ್ ಮಾಡ್ತೀನಿ. ಓಕೆ, ನಮ್ಮಮ್ಮ ಪೂಜೆ ಎಲ್ಲ ಮಾಡ್ತಿದ್ರು. ಸೊ ನೋಡಿ, ಅಪ್ಪ ರೆಡಿ ಆಗಿದ್ದಾರೆ ಪೂರ್ತಿ. ನಮ್ಮಮ್ಮ ಸ್ಟಿಲ್ ಗೋಯಿಂಗ್. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಸೊ ಗಾಯ್ಸ್, ಕಾರ್ ಹತ್ತದೆ ನೋಡಿ. ನಾವ್ ಏನ್ ಮಿಸ್ ಮಾಡಿದ್ರು ಓಟ್ ಮೀಲ್ ಮಿಸ್ ಮಾಡಿಲ್ಲ. ನಾವೇನ್ ಮಿಸ್ ಮಾಡಿದ್ರು ಡಯಟ್ ಗಂತೂ ಮೋಸ ಮಾಡಕ್ ಹೋಗಲ್ಲ. ಅದಕ್ಕೆ ಹ್ಯಾವಿಂಗ್ ಹೋಟ್ ಮೀಲ್. ಸೂಪರ್. Wow, nice. ಬಾಡ ಏನವ ಸೊ ಗೈಸ್, ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ 1 ಕಿಲೋಮೀಟರ್ ಇದೆಯಂತೆ. ಓಕೆ, ಒಂದು ವ್ಯೂ ಪಾಯಿಂಟ್ ನೋಡ್ಕೊಂಬಿಟ್ಟು ಹಿಂಗೆ ಒಂದು ಶಾಟ್. ಮುಂದೆ ಸಿಕ್ಕಾಬಿಟ್ಟೆ ಡೀಪ್ ಫಾರೆಸ್ಟ್, ಡೈನೋಸಾರ್ಗಳೆಲ್ಲ ಇದೆ. ಡೈನೋಸರ್ ಸಾರ್ ಸಿಕ್ಕಾಬಿಟ್ಟು ಡೇಂಜರಸ್ ಆಗಲ್ವಾ? ಬರೀ ಟಿವಿ ನೋಡಿದ್ದೆ, ಏನು ಮಾಡಲ್ವಾ? ಶಬ್ದ ಗಿಬ್ದ ಮಾಡ್ಬೇಡ್ರಪ್ಪ, ಡೈನೋಸಾರ್ ಬಂದ್ಬಿಟ್ಟು. ಸರ್ ಬರೀ ನೀವು ನಿಮ್ ಗಾಡಿದೆ ಸೌಂಡ್ ನಮ್ದೇ ಸರ್. ಅಲ್ಲಿ ಡೈನೋಸಾರ್ ಅದಾ? ಏ ಅಲ್ಲಪ್ಪ, ನಾಯಿ. ದೂರದಿಂದ ನೋಡಿದ್ರೆ ಡೈನೋಸರ್ಸ್ ಇದ್ದಂಗಿದೆ. ಇದಾದ್ಮೇಲೆ ಟ್ರಿಪ್ಪಿಗೆ ಬೇರೆ ಪ್ಲಾನ್ ಮಾಡಿದ್ದಾರೆ. ನಾವು ಇಷ್ಟಕ್ಕೆ ಟುಸ್ಪಡಕ್ಕೆ ಆಗಿದೆ. ಏನು 200 ಮೆಟ್ಲು 100 ಮೆಟ್ಲು ಹತ್ತಿಲ್ಲ. ಆಗಲೇ ಡಮಾರ್ ನಮ್ಮೊಂದು ಪೆಟ್ರೋಲು. ಹೇ ನೋಡಿ, ಕೆಳಗಡೆ ಮೂಟೆ ಬರೋ ಕಟ್ಕೊಳ್ಸವ್ರೆ, ಎತ್ಕೊಂಡು ನಡ್ರಿ ಅಂತ. ಎಕ್ಸಾಸ್ಟ್ ನಮ್ಮಮ್ಮ ಅಂತೂ. ನನ್ನ ಮಾನನ ಮರ್ಯಾದಿನ ಒಂದ್ಸಲ 2 ಸಲ 3 ಸಲ ಅಂತ ಹರಾಜ್ ಹಾಕ್ಬಿಟ್ಟೆ ಅಲ್ಲೋ. ಬಾಯಾಡ್ಸಮ್ಮ. ಅವ್ರು ಫೋಟೋ ತೆಗಿತಿ ಅಂತಾನೆ ಬಾಯಾಡಿಸ್ತಾ ಕೂತಿರೋದು. ನಾನು ಅವಾಗ ಬಂದು ರೆಸ್ಟ್ ಮಾಡ್ದ. ಯಾರಿಗೋಸ್ಕರ ಗೊತ್ತಾ? ಸೊ ಫೈನಲಿ ಕಂಪ್ಲೀಟಾಗಿ ಇಳಿದ್ಬಿಟ್ಟಿದ್ದೀವಿ. ಹೆಂಗಿತ್ತಮ್ಮ ಎಕ್ಸ್ಪೀರಿಯನ್ಸ್? ಚೆನ್ನಾಗೈತಾ? ಏನು ನೀರು ಇಳಿದಿಲ್ವಾ? ಕಷ್ಟ ಆಗುತ್ತೆ, ಚೆನ್ನಾಗಿದೆ. ಏನು 2 ಅವರ್ಸ್ ಆಗುತ್ತೆ ಹೋಗಿ ಬರೋಷ್ಟೊಗೆ. ಹತ್ತಿ ಕೆಳಗಡೆ ಇಳಿಯೋದು 2 ಅವರ್ಸ್ ಆಗುತ್ತೆ. ನಮ್ಮಮ್ಮ ಅಂತೂ ಫುಲ್ ಟಮಾರ್. ಏನು ಹತ್ಬೋದಿತ್ತು, ಹೋಗ್ಬೇಕಾದ್ರೆ 5 ಮರಳು ಚೀಲ ಕೊಟ್ಬಿಟ್ಟಿದ್ರು. ಮೇಡಕ್ಕೆ ಸ್ಯಾಂಡ್ ತೊಗೊಂಡೋಗಿ ಎಲ್ಲ ಕೆಲಸ ಮಾಡ್ತಾರೆ. ಹೋಗ್ತಿರೋ ಬೆಟ್ಟ ಹತ್ತಿರೋರು ಹಂಗೆ ಕೈ ಹಿಡ್ಕೊಂಡು ಹೋಗ್ಬಿಡಿ ಅಂತ ಕಳ್ಸಿದ್ರು. ಒಬ್ಬೊಬ್ರಿಗೆ ಒಂದೊಂದು ಚೀಲ 2 ಚೀಲ ಕಳ್ಸಿದ್ರು, ಎತ್ಕೊಂಡೋದ್ವಿ. ಅಲ್ಲಿ ಅದಕ್ಕೆ ಅರ್ಧ ಸುಸ್ತಾಗ್ಬಿಡುತ್ತೆ. ಬಟ್ ಓವರ್ ಆಲ್ ಫೈನ್, ಹೋಗಿ ಬರ್ಬೋದು ಆರಾಮಾಗಿ. ಇದ್ರಂತರ ಕೈಲಿ ಎಕ್ಸಸೈಸ್ ಮಾಡಲ್ಲ, ಮನೆ ಕೆಲಸ ಮಾಡ್ಕೊಂಡು ಬಾಯಿಗೆ ಬಂದು ತಿನ್ಕೊಂಡಿರತ್ತಲ್ಲಿ ಟಮಾರೆ. ಅದಕ್ಕೆ ವರ್ಕೌಟ್ ಮಾಡಿ, ಒಳ್ಳೆ ಡಯಟ್ ಮಾಡಿ, ಜೀವನದಲ್ಲಿ ಆರಾಮಾಗಿ ಖುಷಿಯಾಗಿರಿ ಅಷ್ಟೇ. ನೆಕ್ಸ್ಟು ಆನ್ ದ ವೇ ಟು ಗೊರವನಹಳ್ಳಿ ಅಲ್ಲಮ್ಮ, ಗೊರವನಹಳ್ಳಿ ಮಹಾಲಕ್ಷ್ಮಿ. ಓಕೆ, ಅಲ್ಲಿ ಮೇಲೆಲ್ಲ ಲೈಕ್
ಬೆಟ್ಟ ಹತ್ತದೆ ಕಷ್ಟ ಆಗ್ಬಿಟ್ಟಿತ್ತು, ಲಾಗ್ ಎಲ್ಲ ಶೂಟ್ ಮಾಡಕ್ಕಾಗಿಲ್ಲ. ನೋಡೋಣ ಇಲ್ಲಿ ಆಕ್ಚುಲಿ ಊರು ತುಂಬಾ ಚೆನ್ನಾಗಿದೆ, ಮಸ್ತಾಗಿದೆ, ಒಳ್ಳೆ ವಾತಾವರಣ, ತುಂಬಾ ಚೆನ್ನಾಗಿದೆ ಜಾಗ, ಆರಾಮಾಗಿ ಪೀಸ್ಫುಲ್. ಇಂಥ ಟೈಮಲ್ಲಿ ಹೋದ್ರೆ ಲೈಕ್ ನೋಡಿ ಫುಲ್ ಮೋಡ ಇದೆ, ತಣ್ಣಗಿದೆ. ಈ ತರ ಟೈಮ್ ಆದಾಗ ಅಂತ ಹಿಂಸೆ ಆಗಲ್ಲ, ಬಿಸಿಲಿದ್ದಾಗೆಲ್ಲ ಜಾಸ್ತಿ ಹಿಂಸೆ ಆಗ್ಬಿಡುತ್ತೆ. ಏನ್ ತೊಂದರೆ ಇಲ್ಲ, ಹೋಗಿ ಬರ್ಬೋದು ಆರಾಮಾಗಿ. ಮನೆ ಗೊರವನಲ್ಲಿ ಲಕ್ಷ್ಮೀ ದರ್ಶನ ಕೂಡ ಆಯ್ತು. ಆಲ್ಡಲ್ ಫಿಕ್ಸಿದ ಮನೆ ಕಡೆ ಗಾಯಸ್. ಗುರುವನಹಳ್ಳಿ ದೇವಸ್ಥಾನ ಆಯ್ತು, ಮನೆ ಹೋಗ್ತೀವಿ ಅನ್ಕಂಡೆ. ಇವಾಗ ಮತ್ತೆ ಎಲ್ಲ ಗೃಹ ಪ್ರವೇಶ ಅಂತ. ನಮ್ಮ ಅಮ್ಮಂಗೆ ಬೆಳಗ್ಗೆ ಹೊತ್ತು ಆಚೆ ಹೋದ್ರೆ ರಾತ್ರಿ 12 ಗಂಟೆ ಬರಕ್ ಇಷ್ಟ ಅದ. ಲೇಟ್ ಆದ್ರೂ ಪರವಾಗಿಲ್ಲ, ಮನೆ ಬರ್ಬೇಕು, ಆದ್ರೆ ಲೇಟಾಗಿ ಬರ್ಬೇಕು ಅಷ್ಟೇ. ಈಗ ಮತ್ತೆಲ್ಲ ಗೃಹ ಪ್ರವೇಶ ಅಂತ ಮದುವೆ ಕಡೆ ಅಲ್ಲಿ ಹೋಗ್ತಿದ್ದೀವಿ. ಮತ್ ಇದು ಬಾಯಿ ಅಂತ ನಿಲ್ಲಲ್ಲ, ಆಡ್ತಾನೆ ಇರ್ತದೆ ನೋಡ್ರಿ. ಬೇಳ್ತೆ ಬಾಯ್ ಆಡ್ಸಮ್ಮ, ಹಿಂಗೆ ಏನ್ ಮಾಡೋದು. ಕ್ಯಾಮ್ರಾ ನೋಡಿದ ತಕ್ಷಣ ಮಿಷಿನ್ ಸ್ಟಾಪ್ ಆಗ್ಬಿಡ್ತದೆ. ಇಲ್ಲಿ ಹಾಕೊಂಡು ರುಬ್ತಾ ಅನ್ನೋದೇ ಭಯ. ಮಗ ತೋರ್ಸು, ಆಡ್ಸು. ಸೊ ಸ್ಮಾಲ್ ಚೇಂಜ್ ಗೈಸ್. ಈಗ ಹಂಗೆ ಮದುವೆ ಸನ್ಮಾತ್ಮ ದೇವಸ್ಥಾನಕ್ಕೆ ಒಂದು ದರ್ಶನ. ಸಡನ್ ಆಗಿ ಪ್ಲಾನ್ ಮಾಡ್ತಾರೆ, ಗೊತ್ತೇ ಆಗಲ್ಲ ನೋಡಿ. ದೇವಸ್ಥಾನ ಸಿದ್ದೇಶ್ವರ, ಗೊರವನಹಳ್ಳಿ ಲಕ್ಷ್ಮಿ, ಶನಿದೇವ, 3 ಜನ ದರ್ಶನ ಆಗಿದೆ. ತಂದೆ ಎಲ್ಲ ಒಳ್ಳೇದ್ ಮಾಡ್ಬಿಡ್ರಪ್ಪ ಎಲ್ಲಾರು. ಹೆಂಗೆ ನಾವಮ್ಮ ಎಲ್ಲ ಹಾಕ್ಬಿಟ್ಟಿದ್ಯಾ? ಓಕೆ. ಫೈನಲಿ ಗೃಹ ಪ್ರವೇಶ ಫಂಕ್ಷನ್ ಕೂಡ ಮುಗೀತು. ಸೀದಾ ಮನೆ ಕಡೆ. ಇದೊಂದ್ ಸತ್ಯನಾರಾಯಣ ಪೂಜೆ, ಅದೊಂದ್ ಸತ್ಯನಾರಾಯಣ ಪೂಜೆ, 2. ಬೊಂಬಾಟ್ ಭೋಜನ ಅಮ್ಮಂಗೆ. ಸತ್ಯನಾರಾಯಣ ಪೂಜೆ. ಏನಮ್ಮ ಆಲೆ ಒಟ್ಟು ಬಿಯ ತಿನ್ಕೊಬಿಟ್ಟಾರ ಎಲ್ರು. ನಂದು ಇನ್ನೂ ಕಾಯ್ತದೆ, ಮನೆಗೆ ಹೋಗ್ಬೇಕು. ಈ ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ತಗ್ಗುವಾಳಲ್ಲ, ತಲೆ ತಗ್ಗಿಸಿ ಬಾಳಲ್ಲ. ಮನೆಗೆ ಬಂದ್ವಿ, ಫುಲ್ ಟಯರ್ಡ್. ಸೊ ಈಗಾದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಜಿಮ್ಗೆ ಹೋಗೋಣ. ಸೊ ಗೈಸ್, ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡೋಣ. ಆಕ್ಚುಲಿ ಇವತ್ತು ಜಿಮ್ ಬ್ಲಾಗ್ ಮಾಡಕ್ ಆಗಿಲ್ಲ, ಯಾಕಂದ್ರೆ ಇವತ್ತು ಮದುವೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಚಿಕನ್ ತಿನ್ಬಾರ್ದು ಅಂತ ಹೇಳಿದ್ರು. ಚಿಕನ್ ತಿಂದಿಲ್ಲ ವರ್ಕೌಟ್ ಮಾಡ್ಕೊಂಡು ಬಂದರೆ ಲೈಕ್ ತುಂಬ ಲೈಕ್ ಬಾಡಿ ಪೇನ್ ಬರುತ್ತೆ. ಅದು ಇವತ್ತು ಬೇರೆ ಲೆಗ್ ವರ್ಕೌಟ್ ಮಾಡಕ್ಕೆ ಅಂತ ಇದೆ. ಸೊ ಅದನ್ನು ನಾನು ನಾಳೆ ಮಾಡ್ಕೊತೀನಿ ಅಷ್ಟೇ. ಸೊ ಗೈಸ್ ಅಷ್ಟೇ ಇವತ್ತಿನ ಬ್ಲಾಗ್ ನೋಡಿ. ಆಗಲೇ ಬೆಳಗ್ಗೆ ರೆಕಾರ್ಡ್ ಮಾಡಿದ ಬ್ಲಾಗ್ನ ಎಡಿಟ್ ಮಾಡ್ತಾ ಇದ್ದೀನಿ ಆಗಲೇ. ಈ ಕ್ಲಿಪ್ನ ಕೂಡ ಅಲ್ಲಿ ಹಾಕ್ತೀನಿ ಲಾಸ್ಟಲ್ಲಿ. ಓಕೆ ಗೈಸ್, ಬಾಯ್.